ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ರಕ್ಷಣೆ ನಾವು ಮಾಡ್ಕೊಳ್ಳೋದಾದ್ರೆ ಯಾರು ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ನಮ್ಮ ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ಸಮಾಜದ ರಕ್ಷಣೆಯನ್ನ ಕೇವಲ ಜಗದ್ಗುರುಗಳು ಪರಪೂಜರು ಮಾಡ್ತಾರೆ ಅಂತ ನಾವು ಕಂಡುಕೊಂಡು ಕೂತ್ರೆ ಖಂಡಿತ ಭಗವಂತನ ಕೂಡ ನಮ್ಮ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಅನೇಕ ಷಡ್ಯಂತ್ರಗಳ ನಡುವೆನೂ ಸಹ ಯಾವುದೇ ಷಡ್ಯಂತ್ರ ಬಿದ್ದಿರುವುದು ಏನೇ ನಡೆದರೂ ಸಹ ಈ ಬಲಿಷ್ಠ ಸಮಾಜವನ್ನ ವೀರಶೈವ ಲಿಂಗಾಯತ ಸಮಾಜವನ್ನ ಯಾರಿಂದನೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಸಮಾಜ ಯಾತಕ್ಕೋಸ್ಕರ ಒಳಪಂಗಡಗಳನ್ನ ಮತ್ತು ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಮೊನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ಆಳದ ಮರದ ಇದ್ದಾರೆ. ಇತರ ಸಮಾಜಗಳಿಗೂ ಕೂಡ ಒಂದು ನೆರಳನ್ನ ಕೊಡ್ತಕ್ಕಂಥ ಶಕ್ತಿ ಅದರ ಸಮಾಜಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರ್ತಕ್ಕಂಥದ್ದು. ಈ ನಾಡು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾತ್ರ, ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಾಜದ ಒಗ್ಗಟ್ಟು ಕೇವಲ ಸಮಾಜದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸರ್ವ ಸಮಾಜದ ಹಿತಕ್ಕೋಸ್ಕರ ಮತ್ತೆ ನಾಡಿನ ಹಿತಕ್ಕೋಸ್ಕರ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಳಪಂಗಡಗಳನ್ನ ಮರೆತು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ ಅನ್ನೋದನ್ನ ನಾವ್ಯಾರು ಕೂಡ ನಾವು ಮರಿಬಾರದು. ಸನ್ಮಾನ BS ಯಡಿಯೂರಪ್ಪನವ್ರನ್ನ ಉದಾಹರಣೆ ಕೊಡೋದಾದ್ರೆ, ನಾವು ನೋಡಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೇವಲ ವೀರಶೈವ ಲಿಂಗಾಯತ ಮಠಗಳಿಗಷ್ಟೇ ಅನುದಾನವನ್ನು ಕೊಡಲಿಲ್ಲ. ಒಕ್ಕಲಿಗರಿರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು, ಹಿಂದುಳಿದ ಸಮಾಜದ ಮಠಗಳಿಗೂ ಕೂಡ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ರು. ಆ ರೀತಿ ಪ್ರಾಮಾಣಿಕವಾಗಿ ತಂದೆಯವರು ವಿರೋಧ ಪಕ್ಷದಲ್ಲಿದ್ದಾಗ ರೈತರ ಪರವಾಗಿ ಬಡವರ ಪರ ಹೋರಾಟ ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಜಗದ್ಗುರುಗಳು ಪರಪೂಜರ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿದಾಗೂ ಸಹ ಸರ್ವ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ. ಸಮಾಜದ ಜೊತೆಗೆ ನಮ್ಮ ಮಠಮಾನ್ಯಗಳನ್ನು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಕೂಡ ನಮ್ಮ ನಿಮ್ಮೆಲ್ಲರ ಮೇಲೆ, ಸಮಾಜದ ಮುಖಂಡರ ಮೇಲೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೆ ಸಭಾಂಗಣ ಬಂದಾಗ ನಮ್ಮ ತಾಯಿಯರು ಹಿರಿಯರ ನಡುವೆ ನಾವು ಯುವಕರೇನಾರ ಕಾಣ್ತಾರೆ ಅಂತೇಳಿ ಬೂತ್ಗಳನ್ನು ಹಿಡಿಕೊಂಡು ಹುಡುಕಿದ್ರೆ ಸಿಗೋದು ಕಷ್ಟ ಇದೆ. ಅಲ್ಲೊಬ್ರು ಕಾಣ್ತಾ ಇದ್ರೆ ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನಮ್ಮ ಮುಂದಿನ ಯುವ ಪೀಳಿಗೆಯನ್ನ ಸರಿದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಎಲ್ಲ ಕಡೆ ಮಾತನಾಡ್ತಾ ಇರ್ತೇನೆ. ಇವತ್ತು ಶಿಕ್ಷಣದ ಜೊತೆಗೆ ನಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡೋದು ಕೂಡ ಅಷ್ಟೇ ಅತ್ಯಗತ್ಯ. ಆ ನಿಟ್ಟಿನಲ್ಲೂ ಕೂಡ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕಿದಾಗ ಮಾತ್ರ ಮತ್ತೊಮ್ಮೆ ಒಳಪಂಗಡಗಳನ್ನು ಮರೆತು ಒಟ್ಟಾಗಿ ಸಾಗಿದಾಗ ಮಾತ್ರ ಒಂದು ಬಲಿಷ್ಠ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ರಾಜ್ಯವನ್ನ ಬಲಿಷ್ಠವಾಗಿ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಇವತ್ತು ನನಗೆ ವಿಶೇಷ ಸಂದರ್ಭ ಉಲ್ಲೇಖ ಮಾಡತಕ್ಕಂಥ ನಮ್ಮ ಸುರೇಶ್ ಗೌಡರು ಕೂತಿದ್ದಾರೆ. ತುಮಕೂರು ಗ್ರಾಮೀಣ ಭಾಗದ ನಮ್ಮ ಜನಪ್ರಿಯ ಶಾಸಕರು, ಹಿರಿಯ ಶಾಸಕರು. ಯಡಿಯೂರಪ್ಪನವರು ನೋಡಿ, ಇವತ್ತು ಜಾತಿ ಬಿಟ್ಟು ಯಾರು ಕೂಡ ಆಲೋಚನೆ ಮಾಡೋದಿಲ್ಲ. ಎಂತ ಕ್ಲಿಷ್ಟಕರ ಸಂದರ್ಭ, ರಾಜಕೀಯ ಏಳುಬೀಳುಗಳ ನಡುವೆನೂ ಸಹ ನಮ್ಮ ಸುರೇಶ್ ಗೌಡರು ಯಾವತ್ತೂ ಕೂಡ ಯಡಿಯೂರಪ್ಪನವರನ್ನು ಕೈ ಬಿಟ್ಟಿಲ್ಲ. ಆ ರೀತಿ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಒಂದು ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಮುಖಂಡರು ಸುರೇಶ್ ಗೌಡರು ಕೂಡ ಒಬ್ರು. ಅದನ್ನು ಹೇಳಿದ್ರೆ ತುಂಬಾ ಸಂತೋಷ ಮತ್ತು ಹೆಮ್ಮೆನೂ ಕೂಡ ಅನಿಸ್ತದೆ. ಹಾಗಾಗಿ ನಾವು ಇವತ್ತು ಮತ್ತೊಮ್ಮೆ
ಮತ್ತೊಮ್ಮೆ ಹೇಳ್ತಾನೆ, ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿರುವಂಥದ್ದು. ಯುವ ಪೀಳಿಗೆನ ಸರಿದಾರ ತಗೊಂಡೋಗ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿದೆ. ಇವತ್ತು ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ದಿನ ಅವರು ಸುಮ್ಮನೆ ಕೂತಿರ್ತಕ್ಕಂಥ ಉದಾಹರಣೆ ನಾವು ನೋಡಿಲ್ಲ. ಇವತ್ತು ತುಮಕೂರಿನಲ್ಲಿ 5 ದಿನಗಳ ಕಾಲ ಧರ್ಮ ಜಾಗೃತಿ ಸಮಾವೇಶ ಮತ್ತೆ ಮತ್ತೊಂದು ಕಡೆ ಹೋಗ್ತಾರೆ. ನಮಗೆ ನಾವು ಬದುಕುವುದನ್ನು ಯಾರು ಕೂಡ ಹೇಳ್ಕೊಡೋದಕ್ಕೆ ಹೇಳುವಂತ ಅವಶ್ಯಕತೆ ಇಲ್ಲ. ಅದ ಸಮಾಜಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಜಗದ್ಗುರುಗಳು ಸಮಾಜವನ್ನು ತಿದ್ದುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದೆಲ್ಲವೂ ಕೂಡ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಸಾಗೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಕೂಡ ತುಂಬಾ ಸಂತೋಷ ಆಗಿದೆ. ವಿಶೇಷವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅಜಾತ ಶತ್ರು ಅಂತ ಹೇಳಿ ನಾವು ಕರೀತಾ ಇದ್ವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಇವತ್ತು. ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಅಟಲ್ ಜಿ ಅವರ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಗೊತ್ತಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾಗ ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಚತುಷ್ಪಥ ರಸ್ತೆಗಳಿರ್ಬೋದು, ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಪಡಿಸತಕ್ಕಂಥದ್ದಿರ್ಬೋದು, ಒಂದು ಸ್ವಚ್ಛ ಆಡಳಿತ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಪೇಕ್ಷಿತಕ್ಕಂತೆ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯ ಮತ್ತು ದೇಶಾದ್ಯಂತ ಅರ್ಥಪೂರ್ಣ ಸಂಭ್ರಮಾಚರಣೆ ಆಗ್ತಾ ಇರುವಂತದ್ದು. ಈ ಸಂದರ್ಭ ನಾನು ಕೂಡ ತುಮಕೂರಿಗೆ ಬಂದಾಗ ಜಗದ್ಗುರುಗಳನ್ನ ಭೇಟಿ ಮಾಡಲು ಆಶೀರ್ವಾದವನ್ನು ಪಡೆತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸಿರ್ತೇನೆ. ಎಲ್ಲೇ ಕಾರ್ಯಕ್ರಮ ಜಗದ್ಗುರು ಬೇಡ್ಕೊಳ್ತಕ್ಕಂಥದ್ದು ಇಷ್ಟನೇ. ನಾನು ಕೂಡ ಯಡಿಯೂರಪ್ಪನವ್ರ ಮಗ ಆಗಿ ಯಾವ ರೀತಿ ಯಡಿಯೂರಪ್ಪನವರು ರಾಜಕೀಯ ಸವಾಲುಗಳನ್ನ ಮೆಟ್ಟಿ ನಿಂತಿರ್ತಕ್ಕಂಥ ನಾವು ನೋಡಿದ್ದೇವೆ. ಯಾವಾಗಲೇ ಸಮಸ್ಯೆಗಳು ಬಂದಾಗ ಯಡಿಯೂರಪ್ಪನವರು ಬೆಂತೋರಿಸಿ ಹುಡುಕ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡಲಿಲ್ಲ. ಧೈರ್ಯವಾಗಿ ಎಲ್ಲವನ್ನೂ ಕೂಡ ಎದುರಿಸುವಂತ ಕೆಲಸ ಯಡಿಯೂರಪ್ಪನವ್ರ ಜೀವನದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯವಾಗಿ ಯಡಿಯೂರಪ್ಪನವ್ರು ಮುಗಿಸ್ಬೇಕು ಅಂತೇಳಿ ರಾಜಕಾರಣ ಬಿಟ್ಟು ಇವತ್ತು ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಯಡಿಯೂರಪ್ಪನ ಹಣಿತಕ್ಕಂಥ ಕೆಲಸಗಳು ಯಾವ ರೀತಿ ಷಡ್ಯಂತ್ರಗಳಾಯಿತು ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಬೆಂತೋರಿಸ್ಬಿಡೋಲ್ಲ ಅಲ್ಲ. ಹಾಗೆ ನಾನು ಕೂಡ ಈ ಸಂದರ್ಭ ಯಡಿಯೂರಪ್ಪನವ್ರ ಮಗನಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜಗದ್ಗುರುಗಳನ್ನು ಪ್ರಾರ್ಥನೆ ಎಲ್ಲೋದ್ರೂ ಇಷ್ಟ ಮಾಡ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ, ಏನೇ ಸವಾಲುಗಳು ಬಂದರೂ ಸಹ ಧೈರ್ಯವಾಗಿ ಅದನ್ನ ಎದುರಿಸ್ತಕ್ಕಂಥ ಶಕ್ತಿ ಜಗದ್ಗುರು ದಯಪಾಲಿಸಲಿ ಅಂತೇಳಿ ಸಂದರ್ಭ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಜಗದ್ಗುರುಗಳಿಗೆ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಪಾದಾರಗಳಿಗೆ ಭಕ್ತಿಪೂರ್ವಕ ಪ್ರಣಾಮ